ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಈ ದಿನ ನಾವು ಹೇಳ ಹೊರಟಿರುವ ಕತೆ ಸವಿತಾ ಆಂಟಿಯ ಜೀವನದ ಒಂದು ಹೊಸ ತಿರುವಿನ ಬಗ್ಗೆ. ಇದು ಬಹಳ ಆಸಕ್ತಿಕರ ಮತ್ತು ಭಾವನಾತ್ಮಕ ಕತೆಯಾಗಿದೆ. ಕೊನೆಯವರೆಗೂ ಓದಿ. ನಮ್ಮ ಕತೆಗಳನ್ನು ಹೊಸದಾಗಿ ನೋಡುತ್ತಿರುವವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಕತೆಗೆ ಹೋಗೋಣ. ಸವಿತಾ ಒಬ್ಬ ಸಾಮಾನ್ಯ ಗೃಹಿಣಿ. ಬೆಳಿಗ್ಗೆ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಸ್ನಾನಕ್ಕೆ ಸಿದ್ಧವಾಗುತ್ತಿದ್ದಾಗ ಅವಳ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ನೋಡಿದರೆ ಅವಳ ಪತಿ ಪ್ರವೀಣ್ ಅವರ ಹೆಸರು. ಏನಿದು? ಆಫೀಸಿಗೆ ಹೋಗಿ 1 ಗಂಟೆಯೂ ಆಗಿಲ್ಲ, ಈಗಲೇ ಯಾಕೆ ಫೋನ್ ಎಂದುಕೊಂಡು ಹಲೋ ಎಂದಳು ಸವಿತಾ. ಸವಿತಾ, ನಿನಗೊಂದು ಗುಡ್ ನ್ಯೂಸ್, ನಾವು ಬೆಂಗಳೂರಿಗೆ ಹೋಗುತ್ತಿದ್ದೇವೆ. ಈಗಷ್ಟೇ ಮೇನ್ ಬ್ರಾಂಚ್ನಿಂದ ಕರೆ ಬಂದಿದೆ ಎಂದು ಪ್ರವೀಣ್ ಉತ್ಸಾಹದಿಂದ ಹೇಳಿದನು. ಸವಿತಾ ಮನಸ್ಸು ಸಂತೋಷದಿಂದ ತುಂಬಿ ಹೋಯಿತು. ಹೌದಾ? ಯಾವಾಗ? ಹೇಗೆ ಎಂದು ಸಂತೋಷದಿಂದ ಕೇಳಿದಳು. ಆಗಲೇ ಕಾಲಿಂಗ್ ಬೆಲ್ ರಿಂಗ್ ಆಯಿತು. ಸರಿ, ರಾಹುಲ್ ಬಂದಂತೆ ಕಾಣುತ್ತಾನೆ. ಸಂಜೆ ಬೇಗ ಬಾ ಎಂದು ಫೋನ್ ಕಟ್ ಮಾಡಿ ಬಾಗಿಲು ತೆರೆದಳು. ಬಾಗಿಲು ತೆರೆದಾಗ ಸವಿತಾಳ ಮಗ ರಾಹುಲ್. ಏನು ಮಮ್ಮಿ, ತುಂಬಾ ಖುಷಿಯಾಗಿದ್ದೀಯಾ ಎಂದು ಒಳಗೆ ಬರುತ್ತಾ ಕೇಳಿದನು. ಕಂದ, ನಾವು ಬೆಂಗಳೂರಿಗೆ ಹೋಗುತ್ತಿದ್ದೇವೆ ಎಂದು ಸವಿತಾ ಸಂತೋಷದಿಂದ ಹೇಳಿದಳು. ರಾಹುಲ್ ಕೂಡ ಸಂತೋಷದಿಂದ ಸೋಫಾದಲ್ಲಿ ಕುಳಿತು ಹೌದಾ, ಸೂಪರ್ ಎಂದನು. ಇವರೆಲ್ಲ ಇಷ್ಟೊಂದು ಸಂತೋಷವಾಗಿರಲು ಕಾರಣವಿದೆ. ಪ್ರವೀಣ್ ಅವರ ಅಣ್ಣ ವ್ಯಾಪಾರ ಮಾಡುತ್ತಿದ್ದನು. ಆದರೆ ವ್ಯಾಪಾರದಲ್ಲಿ ಭಾರೀ ನಷ್ಟಗಳುಂಟಾಗಿ ಸಾಲ ತೀರಿಸಲು ಸಾಧ್ಯವಾಗದೆ ಊರು ಬಿಟ್ಟು ಓಡಿಹೋದನು. ಆ ಸಾಲದ ಜವಾಬ್ದಾರಿ ಪ್ರವೀಣ್ ಮೇಲೆ ಬಿತ್ತು. ಸಾಲ ಕೊಟ್ಟವರು ಪ್ರವೀಣ್ ಮನೆಗೆ ಬರಲು ಶುರು ಮಾಡಿದರು. ಈ ಒತ್ತಡದಿಂದ ಹೊರಬರಲು ಪ್ರವೀಣ್ ತನ್ನ ಆಸ್ತಿಗಳನ್ನು ಮಾರಾಟ ಮಾಡಲು ಯೋಚಿಸಿದನು. ಆದರೆ ಸವಿತಾಳಿಗೆ ಆ ಯೋಚನೆ ಇಷ್ಟವಿರಲಿಲ್ಲ. ಕೊನೆಗೆ ಎಲ್ಲಾದರೂ ದೂರ ಹೋಗಲು ನಿರ್ಧರಿಸಿದರು. ಈಗ ಬೆಂಗಳೂರಿಗೆ ವರ್ಗಾವಣೆಯ ಅವಕಾಶ ಸಿಕ್ಕಿರುವುದರಿಂದ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಸಂಜೆ ಪ್ರವೀಣ್ ಬೇಗ ಮನೆಗೆ ಬಂದನು. ಊಟವಾದ ಮೇಲೆ ರಾಹುಲ್ನನ್ನು ಅವನ ಕೋಣೆಯಲ್ಲಿ ಮಲಗುವಂತೆ ಹೇಳಿ ಸವಿತಾ ಮತ್ತು ಪ್ರವೀಣ್ ತಮ್ಮ ಕೋಣೆಗೆ ಹೋದರು. ಯಾವಾಗ ಹೋಗೋಣ ಎಂದು ಪಕ್ಕಕ್ಕೆ ಹತ್ತಿರ ಬಂದು ಸವಿತಾ ಕೇಳಿದಳು. ಮನೆ ನೋಡಿಕೊಂಡು ಹೋಗಬೇಕು. ಯಾರಾದರೂ ವಿಶ್ವಾಸಾರ್ಹ ವ್ಯಕ್ತಿಗೆ ವಹಿಸಿಕೊಡಬೇಕು ಎಂದು ಪ್ರವೀಣ್ ಹೇಳಿದನು. ಆಗ ಸವಿತಾಳಿಗೆ ತನ್ನ ಬಾಲ್ಯದ ಗೆಳತಿ ಕಾವ್ಯ ನೆನಪಾದಳು. ನನ್ನ ಗೆಳತಿ ಕಾವ್ಯ ಇದ್ದಾಳೆ, ಅವಳನ್ನು ಕೇಳುತ್ತೇನೆ ಎಂದು ಫೋನ್ ತೆಗೆದುಕೊಂಡು ಕರೆ ಮಾಡಿದಳು. ಫೋನ್ ರಿಂಗ್ ಆಗುತ್ತಿತ್ತು, ಆದರೆ ಯಾರೂ ತೆಗೆಯಲಿಲ್ಲ. ಮತ್ತೆ ಪ್ರಯತ್ನಿಸಿದರೂ ಉತ್ತರ ಬರಲಿಲ್ಲ. ಸರಿ, ನಾಳೆ ಬೆಳಿಗ್ಗೆ ಮಾಡೋಣ ಎಂದು ಪ್ರವೀಣ್ ಹೇಳಿದನು. ಸವಿತಾ ಸರಿ ಎಂದು ಮಲಗಿದಳು. ಆದರೆ ಅವಳ ಮನಸ್ಸು ಸಮಾಧಾನಗೊಳ್ಳಲಿಲ್ಲ. ಅಷ್ಟರಲ್ಲೇ ಫೋನ್ ಮತ್ತೆ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ನೋಡಿದರೆ ಕಾವ್ಯ ಹೆಸರು. ಹಲೋ ಕಾವ್ಯ, ಸಾರಿ, ಮಲಗಿದೆಯಾ ಎಂದು ಸವಿತಾ ಕೇಳಿದಳು. ಈಗಷ್ಟೇ ಮಲಗುತ್ತಿದ್ದೇನೆ ಎಂದು ಕಾವ್ಯ ನಗುತ್ತಾ ಹೇಳಿದಳು. ಒಳ್ಳೆಯ ಕೆಲಸದಲ್ಲಿ ಇರಬಹುದು ಎಂದು ಸವಿತಾ ತಮಾಷೆ ಮಾಡಿದಳು. ಅಬ್ಬಾ, ನಿನಗೆ ನಾಚಿಕೆ ಇಲ್ಲ ಎಂದು ಕಾವ್ಯ ನಗುತ್ತಾ ಹೇಳಿದಳು. ನಿನ್ನ ಗಂಡ ಇಲ್ಲವೇ ಎಂದು ಕೇಳಿದಳು. ಇದ್ದರೂ ಏನು ಪ್ರಯೋಜನ ಎಂದು ಸವಿತಾ ಪ್ರವೀಣ್ನ ಗೊರಕೆ ಸೌಂಡ್ ರೆಕಾರ್ಡ್ ಮಾಡಿ ಕಾವ್ಯಗೆ ಕಳುಹಿಸಿದಳು. ಸಾರಿ ಸವಿತಾ ಎಂದು ಕಾವ್ಯ ಸಹಾನುಭೂತಿಯಿಂದ ಹೇಳಿದಳು. ನಿನ್ನ ದುರದೃಷ್ಟ ಅಷ್ಟೇ ಎಂದು ಸವಿತಾ ನಗುತ್ತಾ ಹೇಳಿದಳು. ಅಯ್ಯೋ, ದಿನಕ್ಕೊಮ್ಮೆಯಾದರೂ ಇರುವುದಿಲ್ಲವೇ ಎಂದು ಕಾವ್ಯ ಸ್ವಲ್ಪ ಗಂಭೀರವಾಗಿ ಕೇಳಿದಳು. ಸವಿತಾಳಿಗೆ ಆ ಮಾತುಗಳು ಹೊಸದಾಗಿ ಅನ್ನಿಸಿದವು. ಏನಿದು ಮಾತುಗಳು? ನಿಮ್ಮ ಗಂಡ ಕೇಳುತ್ತಾರಲ್ಲ ಎಂದು ಸವಿತಾ ಕೇಳಿದಳು. ಕೇಳಲು ಇಲ್ಲಿ ಯಾರಿದ್ದಾರೆ? ನನ್ನ ಗಂಡ ಮೈಸೂರಿಗೆ ಹೋಗಿದ್ದಾರೆ ಮದುವೆಗೆ ಎಂದು ಕಾವ್ಯ ನಗುತ್ತಾ ಹೇಳಿದಳು. ಸವಿತಾಳಿಗೆ ಒಮ್ಮೆಗೆ ಶಾಕಾಯಿತು. ಹಾಗಾದರೆ ನಿನ್ನ ಜೊತೆ ಯಾರಿದ್ದಾರೆ ಎಂದು ಆತಂಕದಿಂದ ಕೇಳಿದಳು. ಕಾವ್ಯ ನಗುತ್ತಾ, ಯಾರು ಹೇಳು ನೋಡೋಣ ಎಂದಳು. ಸವಿತಾ ಯೋಚನೆಯಲ್ಲಿ ಮುಳುಗಿದಳು. ಥಟ್ಟನೆ ಒಂದು ಹೆಸರು ನೆನಪಾಯಿತು. ಅಜಯ್ ಎಂದು ಮೆಲ್ಲಗೆ ಹೇಳಿದಳು. ಚೆನ್ನಾಗಿ ಗುರುತು ಹಿಡಿದೆಯಲ್ಲ ಎಂದು ಕಾವ್ಯ ನಗುತ್ತಾ ಹೇಳಿದಳು. ಸವಿತಾಳಿಗೆ ಒಮ್ಮೆಗೆ ಎದೆ ನಿಂತಂತಾಯಿತು. ಅಜಯ್ ಕಾವ್ಯಳ ಗಂಡನ ಗೆಳೆಯ. ಒಂದು ಕಾಲದಲ್ಲಿ ಸವಿತಾಳ ಜೊತೆಯೂ ಆಪ್ತವಾಗಿ ಮಾತನಾಡುತ್ತಿದ್ದನು. ಆದರೆ ಇಷ್ಟು ದಿನ ಸವಿತಾ ಆ ಸಂಗತಿಯನ್ನು ಮರೆತಿದ್ದಳು. ಏನಾಯ್ತು ಎಂದು ಕಾವ್ಯ ಗಟ್ಟಿಯಾಗಿ ಕೂಗಿದಳು. ಏನೂ ಇಲ್ಲ, ತುಂಬಾ ದಿನಗಳಾಗಿವೆ ಅಲ್ಲವೇ ಅಜಯ್ನನ್ನು ನೋಡಿ ಎಂದು ಸವಿತಾ ಸ್ವಲ್ಪ ಆತಂಕದಿಂದ ಹೇಳಿದಳು. ನೋಡಿದೆಯಾ, ಆಟವಾಡಿದೆ ಎಂದು ಕಾವ್ಯ ನಗುತ್ತಾ ಹೇಳಿದಳು. ಸವಿತಾಳಿಗೆ ಏನೂ ಅರ್ಥವಾಗಲಿಲ್ಲ. ಏನಿದು ಮಾತುಗಳು? ಅಜಯ್ ಪಕ್ಕದಲ್ಲೇ ಇದ್ದಾನಾ ಎಂದು ಕೇಳಿದಳು. ಇಲ್ಲೇ ಇದ್ದಾನೆ ಎಂದು ಕಾವ್ಯ ಫೋನ್ ಅನ್ನು ಅಜಯ್ಗೆ ಕೊಟ್ಟಳು. ಹಲೋ ಸವಿತಾ ಎಂದು ಅಜಯ್ ಧ್ವನಿಯಲ್ಲಿ ಒಂದು ಆಳವಾದ ಭಾವದೊಂದಿಗೆ ಹೇಳಿದನು. ಸವಿತಾ ಒಮ್ಮೆಗೆ ಸ್ವರ್ಗದಲ್ಲಿ ತೇಲುತ್ತಿರುವಂತೆ ಅನಿಸಿತು. ಅಜಯ್ನ ಧ್ವನಿ ಕೇಳಿ ಒಂದು ಕಾಲದ ನೆನಪುಗಳು ಹೃದಯದಲ್ಲಿ ಮರುಕಳಿಸಿದವು. ಹಲೋ, ಚೆನ್ನಾಗಿದ್ದೀಯಾ ಎಂದು ನಡುಗುತ್ತಿರುವ ಧ್ವನಿಯಲ್ಲಿ ಕೇಳಿದಳು. ಚೆನ್ನಾಗಿದ್ದೇನೆ, ನೀನು ಹ್ಯಾಪಿಯಾ ಎಂದು ಅಜಯ್ ಕೇಳಿದನು. ಚೆನ್ನಾಗಿದ್ದೀನಿ ಎಂದು ಸವಿತಾಳು ಮಾತುಗಳು ತೊದಲುತ್ತಾ ಹೇಳಿದಳು. ನಿನ್ನನ್ನು ನೋಡಿ ತುಂಬಾ ದಿನಗಳಾಗಿವೆ. ಆಗ ನೀನು ತುಂಬಾ ಗ್ಲಾಮರಸ್ ಆಗಿದ್ದೆ. ಈಗ ಇನ್ನೂ ಸುಂದರವಾಗಿ ಇರಬಹುದು ಎಂದು ಅಜಯ್ ಸ್ವಲ್ಪ ತಮಾಷೆ ಮಾಡಿದನು. ಸವಿತಾಳಿಗೆ ಒಮ್ಮೆಗೆ ಆತಂಕವಾಯಿತು. ಹೃದಯ ವೇಗವಾಗಿ ಬಡಿಯಲು ಶುರುವಾಯಿತು.
ಸರಿ ಬೈ ಎಂದು ಫೋನ್ ಕಟ್ ಮಾಡಿಬಿಟ್ಟಳು. ಫೋನ್ ಇಟ್ಟ ಮೇಲೆ ಸವಿತಾಳ ಮನಸ್ಸು ಸಮಾಧಾನಗೊಳ್ಳಲಿಲ್ಲ. ಅಜಯ್ನ ಮಾತುಗಳು, ಅವನ ಧ್ವನಿ, ಒಂದು ಕಾಲದ ನೆನಪುಗಳು ಎಲ್ಲವೂ ಹೃದಯದಲ್ಲಿ ಸುನಾಮಿಯಂತೆ ಅಪ್ಪಳಿಸಿದವು. ಅಜಯ್ನೊಂದಿಗೆ ಒಂದು ಕಾಲದಲ್ಲಿ ಇದ್ದ ಆಪ್ತ ಸಂಭಾಷಣೆಗಳು, ಅವನ ತಮಾಷೆಯ ನೋಟಗಳು, ಆ ದಿನಗಳಲ್ಲಿ ತನಗಿದ್ದ ಸಣ್ಣ ಸಣ್ಣ ಆಕರ್ಷಣೆ ಎಲ್ಲವೂ ಒಮ್ಮೆಗೆ ನೆನಪಾದವು. ಪ್ರವೀಣ್ ಪಕ್ಕದಲ್ಲಿ ಮಲಗಿದರೂ ನಿದ್ದೆ ಬರಲಿಲ್ಲ. ಮನಸ್ಸು ಯೋಚನೆಗಳಿಂದ ತುಂಬಿ ಹೋಯಿತು. ಸವಿತಾ ಕೋಣೆಯಿಂದ ಹಾಲ್ಗೆ ಬಂದಳು. ರಾಹುಲ್ ತನ್ನ ಕೋಣೆಯಲ್ಲಿ ಮಲಗಿದ್ದಾನೆ ಎಂದುಕೊಂಡಳು. ಆದರೆ ಹಾಲ್ನಲ್ಲಿ ಕಂಪ್ಯೂಟರ್ ಬಳಿ ರಾಹುಲ್ ಕುಳಿತು ಹೆಡ್ಫೋನ್ಸ್ ಹಾಕಿಕೊಂಡು ಏನೋ ನೋಡುತ್ತಿದ್ದನು. ಸವಿತಾಳಿಗೆ ಒಮ್ಮೆಗೇ ಶಾಕಾಯಿತು. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡಿದ ದೃಶ್ಯ ಅವಳನ್ನು ಕಳವಳಕ್ಕೆ ಒಳಪಡಿಸಿತು. ಮಗ ಈ ವಯಸ್ಸಿನಲ್ಲಿ ಇಂತಹವುಗಳ ಹಾದಿಯಲ್ಲಿ ಬೀಳುತ್ತಾನೇನೋ ಎಂದು ಭಯವಾಯಿತು. ಶಬ್ದ ಮಾಡದೆ ಮತ್ತೆ ಕೋಣೆಗೆ ಹೋಗಿ ಪ್ರವೀಣ್ ಪಕ್ಕದಲ್ಲಿ ಮಲಗಿದಳು. ಬೆಳಿಗ್ಗೆ ಪ್ರವೀಣ್ ಎಬ್ಬಿಸಿದರೂ ಸವಿತಾಳಿಗೆ ನಿದ್ರೆಯೇ ಇರಲಿಲ್ಲ. ಏನಾಯ್ತು ಸವಿತಾ, ಮೈ ಹುಷಾರಿಲ್ಲವೇ ಎಂದು ಪ್ರವೀಣ್ ಕೇಳಿದನು. ಏನೂ ಇಲ್ಲ, ಸ್ವಲ್ಪ ಸುಸ್ತಾಗಿದೆ ಎಂದು ಕಿಚನ್ಗೆ ಹೋದಳು. ಟೀ ಮಾಡಿ ಪ್ರವೀಣ್ ಮತ್ತು ರಾಹುಲ್ಗೆ ಕೊಟ್ಟಳು. ರಾಹುಲ್ನನ್ನು ಎಬ್ಬಿಸಲು ಅವನ ಕೋಣೆಗೆ ಹೋದಳು. ಆ ದಿನ ಸಂಜೆ ಪ್ರವೀಣ್ ಆಫೀಸ್ನಿಂದ ಹಿಂತಿರುಗಿದನು. ಬೆಂಗಳೂರು ವರ್ಗಾವಣೆಯ ಬಗ್ಗೆ ಮಾತನಾಡುತ್ತಾ, ಸವಿತಾ, ಈ ಹೊಸ ಊರು ನಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಇದು ಒಂದು ಹೊಸ ಆರಂಭ ಎಂದು ಅವಳ ಕೈ ಹಿಡಿದು ಹೇಳಿದನು. ಸವಿತಾಳ ಮನಸ್ಸು ಸ್ವಲ್ಪ ಸಮಾಧಾನಗೊಂಡಿತು. ಪ್ರವೀಣ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ನೀನು ಇಲ್ಲದಿದ್ದರೆ ನಾನು ಈ ಒತ್ತಡವನ್ನು ಎದುರಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳಿದನು. ಮೆಲ್ಲಗೆ ಅವಳ ಹಣೆಯ ಮೇಲೆ ಮುತ್ತಿಟ್ಟನು. ಸವಿತಾಳಿಗೆ ಆ ಕ್ಷಣದಲ್ಲಿ ಪ್ರವೀಣ್ ಬಗ್ಗೆ ಒಂದು ಹೊಸ ಆಪ್ಯಾಯತೆ ಮೂಡಿತು. ಎಷ್ಟೋ ದಿನಗಳ ನಂತರ ಅವನ ಆಲಂಗನೆಯಲ್ಲಿ ಒಂದು ಭಾವನಾತ್ಮಕ ಆಪ್ತತೆಯನ್ನು ಅನುಭವಿಸಿದಳು. ಆ ರಾತ್ರಿ ಅವರಿಬ್ಬರೂ ಕೋಣೆಯಲ್ಲಿ ಒಬ್ಬರಿಗೊಬ್ಬರು ಹತ್ತಿರವಾದ ಕ್ಷಣಗಳು ಸವಿತಾ ಜೀವನದಲ್ಲಿ ಮರೆಯಲಾಗದವುಗಳಾಗಿ ಉಳಿದವು. ಪ್ರವೀಣ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ನಾವು ಬೆಂಗಳೂರಿನಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸೋಣ. ನೀನು ನನ್ನ ಪಕ್ಕದಲ್ಲಿ ಇದ್ದರೆ ಯಾವುದೇ ಒತ್ತಡವನ್ನು ಎದುರಿಸಬಲ್ಲೆ ಎಂದು ಹೇಳಿದನು. ಸವಿತಾ ಕಣ್ಣುಗಳಲ್ಲಿ ಸಂತೋಷ ಮತ್ತು ಆಪ್ಯಾಯತೆ ತುಂಬಿದವು. ಆ ಕ್ಷಣದಲ್ಲಿ ಅಜಯ್ ನೆನಪಾದರೂ ಅವಳ ಮನಸ್ಸು ಪ್ರವೀಣ್ ಜೊತೆಯಲ್ಲೇ ಇತ್ತು. ನಂತರ ಏನಾಯಿತು? ಸವಿತಾಳ ಜೀವನದಲ್ಲಿ ಈ ಹೊಸ ತಿರುವು, ಅಜಯ್ನೊಂದಿಗೆ ನಡೆದ ಸಂಭಾಷಣೆ, ರಾಹುಲ್ ಬಗ್ಗೆ ಇರುವ ಆತಂಕ, ಇವೆಲ್ಲವೂ ಅವಳ ಮೇಲೆ ಹೇಗೆ ಪರಿಣಾಮ ಬೀರಿದವು? ಬೆಂಗಳೂರಿನಲ್ಲಿ ಅವರ ಹೊಸ ಜೀವನ ಹೇಗಿತ್ತು? ಈ ಕಥೆಯ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.